ಈ ತರ ಅಪರ್ಚುನಿಟಿ ಸಿಗಿದ್ರೆ ನಾನು ಕೂಡ ಪುಷ್ ಮಾಡಿ. ಸಣ್ಣ ಸ್ಟೋರಿ, ಆ ಸ್ಟೋರಿ ಎಂಡ್ ಅಲ್ಲಿ ಒಂದು ಸ್ಮಾಲ್ ಕ್ವಶನ್ ಇರುತ್ತೆ. ಇದಕ್ಕೆ ಆನ್ಸರ್ ನನ್ನ ವೈಫ್ ಹೇಳ್ತಾಳೆ ಇಲ್ವಾ ನೋಡೋಣ. ಋತು ಬಾಯ್ಲಿ, ಒಂದು ಸ್ಮಾಲ್ ಸ್ಟೋರಿ ಇದೆ, ಎಂಡ್ ಆಫ್ ದ ಸ್ಟೋರಿ ಒಂದು ಸ್ಮಾಲ್ ಕ್ವಶನ್ ಇದೆ, ಕ್ವಶನ್ಗೆ ಆನ್ಸರ್ ಮಾಡ್ಬೇಕು. ಸರಿ, ಒಂದು 20 ಮೆಂಬರ್ಸ್ ಟೀಮ್ ಒಂದು ಜಂಗಲ್ಗೆ ಸಫಾರಿ ರೈಡ್ ಹೋಗ್ತಾರೆ ವಿತ್ ಗೈಡ್. ಗೈಡ್ ಕರ್ಕೊಂಡು ಹೋಗ್ಬೇಕಂದ್ರೆ ಮಧ್ಯಾಹ್ನ ಲಂಚ್ ಟೈಮು ಒಂದು ಸ್ಮಾಲ್ ಲೇಕ್ ನ ಕ್ರಾಸ್ ಮಾಡ್ಬೇಕು. ಆ ಲೇಕ್ ಅಲ್ಲಿ ಫುಲ್ ಕ್ರೊಕೊಡೈಲ್ಸ್ ಇರುತ್ತೆ. ಎಲ್ಲಾ ಕ್ರೊಕೊಡೈಲ್ಸ್ಗೂ ಹಂಗ್ರಿ ಇರುತ್ತೆ, ಯಾವ್ದು ಇನ್ನೂ ಊಟ ತಿಂದಿರಲ್ಲ. ಈಗ ಆ ಗೈಡು ಒಂದು ಚಾಲೆಂಜ್ ನ ಕೊಡ್ತಾರೆ. ಯಾರು ಆ ಲೇಕ್ ನ ಕ್ರಾಸ್ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡ್ಕೊಂಡು, ಅವ್ರಿಗೆ $1 million ಕೊಡ್ತೀನಿ ಅಂತ ಚಾಲೆಂಜ್ ಕೊಡ್ತಾರೆ. ಈ ಟೈಮಲ್ಲಿ ಒಬ್ಬ ಏನ್ ಮಾಡ್ತಾನೆ, ತಬಕ್ ಅಂತ ಜಂಪ್ ಮಾಡಿ ಫಾಸ್ಟ್ ಆಗಿ ಸ್ವಿಮ್ ಮಾಡ್ಕೊಂಡೋಗಿ ಆ ಕಡೆ ರೀಚ್ ಆಗ್ತಾನೆ. ಅಲ್ಲ ಇವಾಗ ರೀಚ್ ಆಗ್ತಾನೆ. ವೆರಿ ಫಾಸ್ಟ್ ವಿಲ್ ಸ್ವಿಮ್ ಅಂಡ್ ವಿಲ್ ರೀಚ್ ಟು ದ ಡೆಸ್ಟಿನೇಷನ್. ಅವ್ನು ವಿನ್ ಆಗಿರೋನ್ನ ಕರೆದ್ಬಿಟ್ಟು ಅವನ್ಗೆ ಅಪ್ರಿಸಿಯೇಷನ್ ಮಾಡಿ ನಿನ್ ಅಚೀವ್ಮೆಂಟ್ಸ್ ಗೆ ರೀಸನ್ ಏನು ಅಂತ ಕೇಳ್ತಾರೆ. ಆಗ ಅವನ್ ಹೇಳ್ತಾನೆ, ನಾನ್ ಜಂಪ್ ಮಾಡಿಲ್ಲ ಸರ್, ಯಾರೋ ನನ್ನ ಹಿಂದೆಯಿಂದ ತಳ್ಬಿಟ್ರು ಅಂತ ಹೇಳ್ತಾರೆ. ಸೊ ಯಾರಿರ್ಬೋದು, ಏನಿರ್ಬೋದು? ನನ್ನ ಪ್ರಕಾರ ಅವ್ರದ್ದು ಎಂತ ಇರ್ಬೇಕು. Behind every successful man there will be a woman, so I think his wife only pushed him, right? ನೀನ್ ಪುಷ್ ಮಾಡಲ್ಲ ತಾನೆ, ಇಟ್ಕೋ. ಈ ತರ ಅಪರ್ಚುನಿಟಿ ಸಿಗಿದ್ರೆ ನಾನು ಕೂಡ ಪುಷ್ ಮಾಡ್ತೀನಿ. ನೀವು ಏನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ಹೇಳಿ.